ಗಜಾನನಂ ಭೂತಗಣಾಧಿಸೇವಿತಂ ಕಪಿತಂ ಜಂಬೋಪಲಸಾರಭಕ್ಷಿತಂ ಉಮಾಸುತಂ ಶ್ಲೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದಪಂಕಜಂ ಸ್ತುತೆ. ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದಲೂ ಏಕದಂತನನ್ನು ಮೊದಲು ಪೂಜಿಸುವುದು ಪ್ರತೀತಿ. ಗಜಾನನ, ವಿಘ್ನ ವಿನಾಯಕ, ಮೋದಕ ಪ್ರಿಯ, ಏಕದಂತ, ವಕ್ರತುಂಡ ಹೀಗೆ ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವ ದೇವರನ್ನು ಆರಾಧಿಸಿದರೆ ಬರುವ ವಿಘ್ನಗಳೆಲ್ಲ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಜನರದು. ಈ ಬಲವಾದ ನಂಬಿಕೆಯಿಂದಲೇ ನಾನು ಇಂದು ಸರಿಸುಮಾರು 700 ವರ್ಷಗಳ ಇತಿಹಾಸವಿರುವ ವಿಘ್ನ ವಿನಾಯಕನ ದರ್ಶನಕ್ಕೆಂದು ತೆರಳಿದೆ. ಈ ವಿಶಿಷ್ಟ ದೇವಾಲಯವು ಒಂದು ನೈಸರ್ಗಿಕ ವಿಸ್ಮಯವಾಗಿದ್ದಲ್ಲದೆ ವಿನಾಯಕನಿಗೆ ಸಮರ್ಪಿತವಾದ ಪ್ರಸಿದ್ಧ ಹಾಗೂ ಪುರಾತನ ದೇವಾಲಯವಾಗಿದೆ. ಅಷ್ಟೇ ಅಲ್ಲದೆ ಇದು ಭಾರತದ ಏಕೈಕ ಜಲಾಧಿವಾಸ ಗಣಪತಿಯಾಗಿದೆ. ಪ್ರಿಯ ವೀಕ್ಷಕರೇ, ಇಂದು ನಾನು ಮಾಹಿತಿ ನೀಡಬೇಕೆಂದಿರುವ ದೇವಾಲಯ ಬೇರ್ಯಾವುದೂ ಅಲ್ಲ, ಅದು ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನ. ಈ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿದೆ. ಇಲ್ಲಿರುವ ವಿಗ್ರಹವು ಸ್ಥಾಪಿತವಾಗಿದ್ದಲ್ಲ ಅಥವಾ ಶಿಲ್ಪಿಯಿಂದ ಕೆತ್ತಿದ್ದಲ್ಲ, ಬದಲು ಶತಮಾನಗಳ ಹಿಂದೆ ಬಂಡೆಯಲ್ಲಿ ಸ್ವತಃ ವಿಗ್ರಹವೇ ಉದ್ಭವವಾಗಿದೆ ಎಂದು ಹೇಳಲಾಗುತ್ತದೆ. ಭಕ್ತರು ಇಲ್ಲಿ ಸಣ್ಣ ಕಿಂಡಿಯ ಮೂಲಕ ದೇವರ ದರ್ಶನವನ್ನ ಪಡೆಯಬೇಕು. ದೀಪದ ಬೆಳಕಿನಲ್ಲಿ ತೇಜೋಮಯನಂತೆ ಕೂತ ಭಂಗಿಯಲ್ಲಿ ಗಣೇಶನನ್ನು ನೋಡಿದರೆ ಈ ಪ್ರಕೃತಿಯ ವಿಚಿತ್ರ ವಿಶಿಷ್ಟ ವಿಸ್ಮಯಕ್ಕೆ ಎಲ್ಲರೂ ತಲೆಬಾಗಬೇಕು ಎನಿಸುತ್ತದೆ. ಒಂದು ಮೂಲಗಳ ಪ್ರಕಾರ ಈ ದೇವಸ್ಥಾನವು ಶಿರಿಯರದ ಮೇಲ್ಮನೆ ಕುಟುಂಬಕ್ಕೆ ಸೇರಿದೆ ಎಂದು ನಂಬಲಾಗುತ್ತದೆ. ದಂತಕಥೆಗಳ ಪ್ರಕಾರ ಅನಾದಿ ಕಾಲದಲ್ಲಿ ಒಬ್ಬ ವ್ಯಕ್ತಿಯು ಪ್ರಾತಃ ಕಾಲದಲ್ಲಿ ಎದ್ದು ಸಂಧ್ಯಾ ವಂದನೆಯನ್ನ ಪೂರೈಸಿ ಕುದುರೆ ಬಂಡಿಯಲ್ಲಿ ಕಲ್ಲು ಗಣಪತಿ ಹಾಗೂ ಬಡಕೆರೆಯ ಈಶ್ವರ ದೇವಸ್ಥಾನಕ್ಕೆ ಪ್ರಾರ್ಥನೆ ಸಲ್ಲಿಸಿದ ನಂತರವೇ ಆಹಾರವನ್ನ ಸೇವಿಸುತ್ತಿದ್ದ. ಆದರೆ ಕೆಲವು ಕಾರಣಗಳಿಂದ ಆತನಿಗೆ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಇದರಿಂದ ದುಃಖತಪ್ತನಾದ ಆತನಿಗೆ ನಿದ್ರೆಯಲ್ಲಿ ಜಾರಿದ. ಕನಸಿನಲ್ಲಿ ದೇವರು ಕಂಬಳದ ಗೆದ್ದೆಗೆ ಹೋಗು, ಅಲ್ಲೊಂದು ಕಂದು ಬಿಳಿಯ ಬಣ್ಣದ ಗುಡ್ಡ ಮೇಯುತ್ತಿರುತ್ತದೆ, ಅದನ್ನು ಹಿಂಬಾಲಿಸಿಕೊಂಡು ಹೋಗು, ಅದು ನಿಲ್ಲುವ ಜಾಗದಲ್ಲಿ ದರ್ಶನವನ್ನ ನೀಡುತ್ತೇನೆ ಎಂದು ಸೂಚನೆಯಾಗುತ್ತದೆ. ಆ ಸೂಚನೆಯ ಮೂಲಕ ಗುಡ್ಡವನ್ನು ಅರಿಸಿಕೊಂಡು ಹೋದ ಆತನಿಗೆ ಸ್ವಲ್ಪ ಮೈಲು ದೂರ ಚಲಿಸಿದ ನಂತರ ಅದು ಅದೃಶ್ಯವಾಗುತ್ತದೆ. ಆತನ ನಂಬಿಕೆಗೆ ದೇವರು ಕೈ ಬಿಡಲಿಲ್ಲ. ಅಲ್ಲಿ ವಿನಾಯಕ ಮತ್ತು ಅಮ್ಮನವರು ಆತನಿಗೆ ಗೋಚರವಾಗುತ್ತದೆ. ಹಾಗಾಗಿ ಗುಡ್ಡವನ್ನು ಅರಿಸಿಕೊಂಡು ಹೋದ ಜಾಗಕ್ಕೆ ಗುಡ್ಡಟ್ಟು ಎಂದು ಮುಂದೆ ಪ್ರಖ್ಯಾತಿಯನ್ನು ಹೊಂದುತ್ತದೆ. ದೇವಸ್ಥಾನದಲ್ಲಿ ಪ್ರಮುಖ ಆಚರಣೆಯಲ್ಲಿ ಆಯುರ್ಕೊಡ ಸೇವೆ ಅಥವಾ ಸಹಸ್ರ ಕುಂಭಾಭಿಷೇಕ ಪ್ರಸಿದ್ಧವಾಗಿದೆ. ಈ ಅಭಿಷೇಕಕ್ಕೆ ವಿಧಿವಿಧಾನದಂತೆ ಪ್ರತಿನಿತ್ಯ ಹತ್ತಿರದ ಬಾವಿಯಿಂದ 1000 ಮಡಿಕೆಯ ನೀರನ್ನು ದೇವರ ವಿಗ್ರಹಕ್ಕೆ ಕುತ್ತಿಗೆ ಮಟ್ಟದವರೆಗೂ ಮುಳುಗಿಸಿ ಅಭಿಷೇಕ ಮಾಡಲಾಗುತ್ತದೆ. ಒಂದು ವೇಳೆ ಪ್ರಾರ್ಥನೆಯಲ್ಲಿ ತಪ್ಪು ಎಸಗಿದರೆ ಅವರ ಮುಂದೆ ಹಾವು ಕಾಣಿಸಿಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಅಭಿಷೇಕಕ್ಕೆ ಬಳಸಲಾದ ನೀರನ್ನು ಮುಂದಿನ ದಿನದಲ್ಲಿ ರುದ್ರಾಭಿಷೇಕಕ್ಕೆ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ರುದ್ರಾಭಿಷೇಕವು ಶಿವನ ದೇವಾಲಯದಲ್ಲಿ ನಡೆಯುತ್ತದೆ. ಇಲ್ಲಿ ಗಣಪತಿಗೆ ರುದ್ರಾಭಿಷೇಕ ನಡೆಯುವುದು ವಿಶೇಷವಾಗಿದೆ. ಪ್ರತಿನಿತ್ಯ ನೀರಿನಲ್ಲಿ ಗಣಪತಿಯನ್ನ ಮುಳುಗಿಸುವುದರಿಂದ ದೇವರ ಸಂಕಷ್ಟಗಳು, ನೋವುಗಳು ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿ ಗಣೇಶನು ನೆಲೆಯೂರಲು ಒಂದು ದಂತಕಥೆಯೂ ಇದೆ. ಇದರ ಪ್ರಕಾರ ಶಿವನು ರಾಕ್ಷಸ ತ್ರಿಪುರಾಸುರನ ವಿರುದ್ಧ ಯುದ್ಧಕ್ಕೆ ಹೋದನು. ದುರಾದೃಷ್ಟವಶಾತ್ ಶಿವನು ಯುದ್ಧಕ್ಕೆ ಹೋಗುವ ಮೊದಲು ಗಣೇಶನನ್ನ ಪೂಜಿಸಲು ಮರೆತನು. ಈ ಕಾರಣದಿಂದಾಗಿ ಶಿವನಿಗೆ ಯುದ್ಧದಲ್ಲಿ ವಿಜಯಶಾಲಿಯಾಗಲು ಸಾಧ್ಯವಾಗಲಿಲ್ಲ. ತನ್ನ ಮಗನಾದ ಗಣೇಶನ ಕಾರಣದಿಂದ ಅವನ ವಿಜಯವನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ಎಂದು ತಿಳಿದ ನಂತರ ಶಿವನು ಕೋಪಗೊಂಡನು. ಕೋಪಗೊಂಡ ಶಿವನು ಭಗವಾನ್ ಗಣೇಶನಿಗೆ ಭೀಕರವಾದ ಬಾಣವನ್ನು ಹೊಡೆಯುತ್ತಾನೆ.
ಈ ಬಾಣವು ಗಣೇಶನನ್ನು ಹೊತ್ತೊಯ್ದು ಜೇನಿನ ಸಾಗರಕ್ಕೆ ಎಸೆಯುತ್ತದೆ. ಗಣಪತಿಯು ಜೇನುತುಪ್ಪ ತುಂಬಾ ಇಷ್ಟಪಡುವ ಕಾರಣದಿಂದಾಗಿ ಸಾಗರವನ್ನು ಸಂಪೂರ್ಣವಾಗಿ ಖಾಲಿ ಮಾಡುತ್ತಾನೆ. ಇದರಿಂದ ಸಂತೋಷಗೊಂಡ ಗಣಪತಿಯು ತನ್ನ ತಂದೆಗೆ ಆಶೀರ್ವದಿಸುತ್ತಾನೆ. ಅದನಂತರ ಶಿವನು ಯುದ್ಧದಲ್ಲಿ ಗೆದ್ದು ರಾಕ್ಷಸರನ್ನು ಕೊಂದನು. ಜೇನುತುಪ್ಪದ ಅತಿಯಾದ ಸೇವನೆಯಿಂದಾಗಿ ಗಣಪತಿಗೆ ಉರಿಯುವ ಸಂವೇದನೆಯನ್ನು ಉಂಟಾಯಿತು ಮತ್ತು ಅವನು ನೋವಿನಿಂದ ನರಳಲು ಪ್ರಾರಂಭಿಸಿದನು. ಶಿವನು ತನ್ನ ಮಗನ ಮೇಲೆ ಕರುಣೆ ತೋರಿಸಿ ಮತ್ತು ಪವಿತ್ರ ನರಸಿಂಹ ತೀರ್ಥದ ಪಕ್ಕದ ಕೊಳದಲ್ಲಿ ಗಣೇಶನು ನೆಲೆಯಿರುವಂತೆ ಆಶೀರ್ವದಿಸಿದನು. ಗಣೇಶನು ಅಲ್ಲಿ ನೆಲೆ ನಿಲ್ಲುತ್ತಾನೆ ಎಂಬ ನಂಬಿಕೆ ಇದೆ. ಇಂತಹ ಅದ್ಭುತವಾದ ದೇವಸ್ಥಾನಕ್ಕೆ ನೀವೆಲ್ಲರೂ ಒಂದು ಬಾರಿಯಾದರೂ ಭೇಟಿ ನೀಡಬೇಕೆಂದು ನನ್ನ ಆಶಯ. ಮತ್ತೊಂದು ಮಾಹಿತಿಯ ಮೂಲಕ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ಅಲ್ಲಿಯವರೆಗೂ ನಮಸ್ಕಾರ. सुराराध्याय दैत्यमथनाय ऋषिमखत्राय विद्महे